ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ಗೆ ಸೋಲಾಗಿದೆ. ಪುತಿನ್ ಅಕ್ಷರಶಃ ಸೋತು ಸುಣ್ಣವಾಗಿದ್ದಾರೆ. ತಾನೇನು ಮಾಡೋದಕ್ಕೆ ಹೊರಟಿದ್ರೋ ಅದರಲ್ಲಿ ಬಹಳ ಹಿನ್ನಡೆ ಆಗಿದೆ. ಪುತಿನ್ ಮಹತ್ವಾಕಾಂಕ್ಷೆಗೆ ತಣ್ಣೀರೆರಚಿದಂತಾಗಿದೆ. ಮಿತ್ರರೇ, ಇದನ್ನು ಕೇಳಿದ ತಕ್ಷಣ ನಿಮಗೇನನ್ಸುತ್ತೆ? ಉಕ್ರೇನ್ನಲ್ಲಿ ರಷ್ಯಾಗೆ ಸೋಲಾಯ್ತಾ? ಉಕ್ರೇನ್ನಲ್ಲಿ ರಷ್ಯಾಗೆ ಬಹಳ ಹಿನ್ನಡೆ ಆಯ್ತಾ? ಹೀಗೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ಉಕ್ರೇನ್ನಲ್ಲಿ ರಷ್ಯಾ ಈಗಲೂ ಕೂಡ ಯುದ್ಧ ಮಾಡ್ತಾ ಇದೆ. ಆದರೆ ಪುತಿನ್ರ ಉದ್ದೇಶ ಇದೆಯಲ್ಲ, ಅದು ಸೋತಿದೆ. ಮಿತ್ರರೇ, ಉಕ್ರೇನ್ ಯುದ್ಧಕ್ಕೆ 1 ವರ್ಷ ಆಗಿದೆ. ಈಗಲೂ ಕೂಡ ರಷ್ಯಾ ಯುದ್ಧವನ್ನು ಮಾಡ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಆದರೆ ಪುತಿನ್ ಯಾವ ಕಾರಣಕ್ಕಾಗಿ ಯುದ್ಧವನ್ನು ಆರಂಭಿಸಿದ್ರೋ ಆ ಕಾರಣಕ್ಕೆ ಈಗ ಸೋಲಾಗಿದೆ. ನಿಜ ಮಿತ್ರರೇ, ನಿಮಗೆ ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಆಗಬಹುದು, ಆದರೆ ಇದು ಸತ್ಯ. ಮಿತ್ರರೇ, ಈ ಯುದ್ಧ ಆರಂಭ ಆಗಿದ್ದು ಯಾಕೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಉಕ್ರೇನ್ ನ್ಯಾಟೋವನ್ನು ಸೇರೋದಕ್ಕೆ ಮುಂದಾಗಿತ್ತು. ಇದನ್ನು ತಡೆಯೋದಕ್ಕೋಸ್ಕರವಾಗಿ ರಷ್ಯಾ ಈ ಯುದ್ಧವನ್ನು ಆರಂಭಿಸಿತು. ಯಾಕೆ ಅಂತಂದರೆ ನ್ಯಾಟೋವನ್ನು ಕಂಡ್ರೆ ರಷ್ಯಾಗಾಗೋದಿಲ್ಲ. ತನ್ನ ಗಡಿ ಭಾಗಕ್ಕೆ ನ್ಯಾಟೋ ಪಡೆಗಳು ಬಂದು ನಿಲ್ಲೋದು ರಷ್ಯಾಗೆ ಸುತಾರಾಮ್ ಇಷ್ಟವಿಲ್ಲ. ನ್ಯಾಟೋವನ್ನು ನಡೆಸುವಂತಹದ್ದು ಅಮೆರಿಕ. ನನ್ನ ಗಡಿಗೆ ಈ ಅಮೆರಿಕಾದ ಪಡೆಗಳು ಯಾವ ಕಾರಣಕ್ಕೂ ಬರಬಾರದು ಅನ್ನುವಂಥದ್ದು ರಷ್ಯಾದ ಉದ್ದೇಶ. ಇದೇ ಕಾರಣವನ್ನು ಮುಂದಿಟ್ಟುಕೊಂಡೇ ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನು ಮಾಡಿದ್ದು. ಅಪಾರ ಹಾನಿಯಾಗಿದೆ. ಉಕ್ರೇನ್ಗೂ ಹಾನಿಯಾಗಿದೆ, ರಷ್ಯಾಗೂ ಹಾನಿಯಾಗಿದೆ. ಹೀಗಿದ್ದರೂ ಕೂಡ ಯುದ್ಧವನ್ನು ನಿಲ್ಲಿಸ್ತಾ ಇಲ್ಲ. ಆದರೆ ಮಿತ್ರರೇ, ಪುತಿನ್ ಉದ್ದೇಶ ಇದೆಯಲ್ಲ, ಇದು ಸೋಲಾಗಿದೆ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಉಕ್ರೇನ್ ಈಗ ನ್ಯಾಟೋವನ್ನು ಅಧಿಕೃತವಾಗಿ ಸೇರಿಕೊಳ್ತಾ? ಹೀಗೊಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ಉಕ್ರೇನ್ ಈಗ ನ್ಯಾಟೋವನ್ನು ಸೇರಿಲ್ಲ. ಬದಲಾಗಿ ಫಿನ್ಲ್ಯಾಂಡ್ ಈಗ ನ್ಯಾಟೋವನ್ನು ಸೇರ್ಪಡೆಯಾಗಿದೆ. ಹೌದು ಮಿತ್ರರೇ, ರಷ್ಯಾದೊಂದಿಗೆ ನಾರ್ವೆ, ಫಿನ್ಲ್ಯಾಂಡ್, ಎಸ್ಟೋನಿಯಾ, ಲಾಟ್ವಿಯಾ, ಲಿಥುವೇನಿಯಾ, ಬೆಲಾರೂಸ್, ಉಕ್ರೇನ್ ಈ ಎಲ್ಲ ದೇಶಗಳು ಕೂಡ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಈಗಾಗಲೇ ಎಸ್ಟೋನಿಯಾ, ಲಾಟ್ವಿಯಾ ಮತ್ತು ಲಿಥುವೇನಿಯಾ ಮತ್ತು ನಾರ್ವೆ ಈ ನ್ಯಾಟೋದ ಸದಸ್ಯ ದೇಶಗಳಾಗಿದ್ದಾವೆ. ಈ ಎಲ್ಲ ದೇಶಗಳು ರಷ್ಯಾದ ಗಡಿಗೆ ಹಂಚಿಕೊಂಡಂತಹ ದೇಶಗಳಾಗಿದ್ದರೂ ಕೂಡ ಇವು ನ್ಯಾಟೋದ ಸದಸ್ಯ ದೇಶಗಳಾಗಿದ್ದಾವೆ. ಈಗ ರಷ್ಯಾದ ಉದ್ದೇಶ ಏನಿತ್ತು? ಉಕ್ರೇನ್ ಮತ್ತು ಫಿನ್ಲ್ಯಾಂಡ್ ಯಾವ ಕಾರಣಕ್ಕೂ ಕೂಡ ನ್ಯಾಟೋವನ್ನು ಸೇರಬಾರ್ದು. ಇದು ರಷ್ಯಾದ ಮೂಲ ಉದ್ದೇಶ ಆಗಿತ್ತು. ಯಾಕೆ ಗೊತ್ತಾ? ಫಿನ್ಲ್ಯಾಂಡ್ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ರಷ್ಯಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಫಿನ್ಲ್ಯಾಂಡ್ ಒಂದು ವೇಳೆ ನ್ಯಾಟೋವನ್ನು ಸೇರಿತು ಅಂತಂದರೆ ಅಲ್ಲಿಗೆ ನ್ಯಾಟೋದ ಪಡೆಗಳು ಬರ್ತವೆ. ಇದು ರಷ್ಯಾಗೆ ಆಪತ್ತು ತರುತ್ತೆ ಎನ್ನುವಂಥದ್ದು ರಷ್ಯಾದ ಉದ್ದೇಶ ಆಗಿತ್ತು. ಈ ಕಾರಣದಿಂದ ರಷ್ಯಾ ಫಿನ್ಲ್ಯಾಂಡ್ ನ್ಯಾಟೋ ಸೇರೋದನ್ನು ಬಲವಾಗಿ ವಿರೋಧಿಸಿತ್ತು. ಮಿತ್ರರೇ, ಫಿನ್ಲ್ಯಾಂಡ್ ಕೂಡ ನ್ಯಾಟೋವನ್ನು ಸೇರುವಂತಹ ಯಾವುದೇ ಇಚ್ಛೆಯನ್ನು ಹೊಂದಿರಲಿಲ್ಲ. ಅದೊಂದು ತಟಸ್ಥ ರಾಷ್ಟ್ರವಾಗಿ ಗುರುತಿಸಿಕೊಂಡಿತ್ತು. ಆದರೆ ಯಾವಾಗ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡ್ತೋ, ನ್ಯಾಟೋ ಕಾರಣದಿಂದಾಗಿಯೇ ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನು ಆರಂಭಿಸಿತೋ, ಫಿನ್ಲ್ಯಾಂಡ್ ಜನತೆಗೆ ಭಯ ಕಾಡೋದಕ್ಕೆ ಶುರುವಾಯಿತು. ಇವತ್ತೆಲ್ಲ ನಾಳೆ ನಮ್ಮ ಮೇಲೂ ಕೂಡ ರಷ್ಯಾ ಎಗರಿ ಬರಬಹುದು, ನಮ್ಮ ದೇಶದ ಭದ್ರತೆಗೂ ಕೂಡ ಧಕ್ಕೆ ಬರುತ್ತೆ ಅಂತ ಅಲ್ಲಿನ ಜನರಿಗೆ ಅನಿಸೋದಕ್ಕೆ ಶುರುವಾಯಿತು. ಅಲ್ಲಿನ ಸರ್ಕಾರದ ಮೇಲೆ ಜನ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರು. ಫಿನ್ಲ್ಯಾಂಡ್ ಕೂಡ ನ್ಯಾಟೋವನ್ನು ಸೇರಬೇಕು ಅಂತ ಅಲ್ಲಿನ ಜನ ಬಯಸೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಯಾವಾಗ ಈ ಕೂಗು ಕೇಳಿಬಂದಿತ್ತು, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ರು. ಒಂದು ವೇಳೆ ಫಿನ್ಲ್ಯಾಂಡ್ ಏನಾದರೂ ನ್ಯಾಟೋವನ್ನು ಸೇರಿದ್ದೇ ಆದರೆ ಉಕ್ರೇನ್ಗೆ ಯಾವ ಗತಿ ಬಂತೋ ಅದೇ ಗತಿ ಫಿನ್ಲ್ಯಾಂಡ್ಗೂ ಕೂಡ ಬರುತ್ತೆ. ನೀವು ನ್ಯಾಟೋವನ್ನು ಸೇರೋದಕ್ಕೆ ಒಂದಷ್ಟು ತಿಂಗಳ ಕಾಲಾವಕಾಶ ಬೇಕಾಗುತ್ತಲ್ಲ, ಅದರೊಳಗಾಗಿ ಈ ಭೂಪಟದಿಂದಲೇ ಫಿನ್ಲ್ಯಾಂಡನ್ನು ಅಳಿಸಿ ಹಾಕ್ತೀವಿ, ಹೀಗಂತ ರಷ್ಯಾ ಎಚ್ಚರಿಕೆ ಕೊಟ್ಟಿತ್ತು. ಮಿತ್ರರೇ, ಇದು ಫಿನ್ಲ್ಯಾಂಡ್ಗೆ ರಷ್ಯಾ ನೀಡಿದಂತಹ ನೇರ ಧಮಕಿ. ಆದರೆ ಫಿನ್ಲ್ಯಾಂಡ್ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಫಿನ್ಲ್ಯಾಂಡ್ ಈಗ ಅಧಿಕೃತವಾಗಿ ನ್ಯಾಟೋದ ಸದಸ್ಯ ದೇಶವಾಗಿದೆ. ಹೌದು ಮಿತ್ರರೇ, ಮಾರ್ಚ್ 4ನೇ ತಾರೀಕು ಫಿನ್ಲ್ಯಾಂಡ್ ನ್ಯಾಟೋದ ಸದಸ್ಯತ್ವವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಇಷ್ಟು ದಿನ 30 ಸದಸ್ಯ ದೇಶವನ್ನು ಹೊಂದಿದ್ದಂತಹ ನ್ಯಾಟೋ ಈಗ 31 ಸದಸ್ಯ ಬಲವನ್ನು ಹೊಂದಿದೆ. ಫಿನ್ಲ್ಯಾಂಡ್ ಈಗ ಅಧಿಕೃತ ನ್ಯಾಟೋದ ಸದಸ್ಯ ದೇಶ. ಇನ್ಮುಂದೆ ಫಿನ್ಲ್ಯಾಂಡ್ ಮೇಲೆ ಯಾರಾದರೂ ಯುದ್ಧ ಮಾಡಿದ್ರೆ ಅದು ನ್ಯಾಟೋದ ದೇಶಗಳ ಮೇಲೆ ಯುದ್ಧ ಮಾಡದಂತೆ. ಈ 30 ದೇಶಗಳು ಕೂಡ ಯಾವ ದೇಶ ಯುದ್ಧ ಮಾಡಿರುತ್ತೋ ಆ ದೇಶದ ವಿರುದ್ಧವಾಗಿ ಹೋರಾಟ ಮಾಡ್ತವೆ, ಸೈನಿಕ ಕಾರ್ಯಾಚರಣೆಯನ್ನು ನಡೆಸ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ಕ್ಷಣದಲ್ಲೇನಾದರೂ ರಷ್ಯಾ ಫಿನ್ಲ್ಯಾಂಡ್ ಮೇಲೆ ದಾಳಿ ಮಾಡಿದ್ದೇ ಆದರೆ ಅಮೆರಿಕ ಕೂಡ ಯುದ್ಧಕ್ಕೆ ಎಂಟ್ರಿ ಆಗುತ್ತೆ. ಸ್ಪೇನ್, ಫ್ರಾನ್ಸ್, ಜರ್ಮನಿ ಈ ಎಲ್ಲ ದೇಶಗಳು ಒಟ್ಟಾಗಿ ರಷ್ಯಾದ ವಿರುದ್ಧವಾಗಿ ಯುದ್ಧ ಮಾಡ್ತವೆ. ಕಾರಣ ಏನು? ಫಿನ್ಲ್ಯಾಂಡ್ ಈಗ ನ್ಯಾಟೋದ ಅಧಿಕೃತ ಸದಸ್ಯ ದೇಶ. ಮಿತ್ರರೇ, ಇಲ್ಲಿಗೆ ಬಹಳ ಸ್ಪಷ್ಟವಾಗುತ್ತೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಏನು ಉದ್ದೇಶವನ್ನು ಹೊಂದಿದ್ರು. ಯಾವ ಕಾರಣಕ್ಕೂ ಕೂಡ ಉಕ್ರೇನ್ ಮತ್ತು ಫಿನ್ಲ್ಯಾಂಡ್ ನ್ಯಾಟೋದ ಸದಸ್ಯ ದೇಶ ಆಗಬಾರ್ದು ಅಂತ. ಅದರಲ್ಲಿ ಪುತಿನ್ ಉದ್ದೇಶ ಈಡೇರಿಲ್ಲ. ಉಕ್ರೇನ್ ಇನ್ನೂ ಸೇರದೇ ಇರಬಹುದು, ಉಕ್ರೇನ್ ಮೇಲೆ ಯುದ್ಧ ಮಾಡ್ತಿರಬಹುದು. ಆದರೆ ಅತಿ ದೊಡ್ಡ ಗಡಿ ಹಂಚಿಕೊಂಡಂತಹ ಫಿನ್ಲ್ಯಾಂಡ್ ಈಗ ನ್ಯಾಟೋದ ಸದಸ್ಯ ದೇಶವಾಗ್ಬಿಟ್ಟಿದೆ. ಮಿತ್ರರೇ, ಫಿನ್ಲ್ಯಾಂಡ್ ಬರೋಬ್ಬರಿ 800 ಮೈಲಿಗಳಷ್ಟು ರಷ್ಯಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಈಗ ರಷ್ಯಾದೊಂದಿಗೆ ನ್ಯಾಟೋ ಪಡೆಗಳು ಗಡಿ ಹಂಚಿಕೊಂಡಿರುವಂತಹದ್ದು ಬರೋಬ್ಬರಿ 1600 ಮೈಲಿಗಳಿಗೆ ಹೆಚ್ಚಾಗಿದೆ. ಮಿತ್ರರೇ, ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ರಷ್ಯಾದ ಮನೆ ಬಾಗಿಲಿಗೆ ಈಗ ನ್ಯಾಟೋದ ಪಡೆಗಳು ಬಂದು ನಿಲ್ಲುವಂತಾಗಿದೆ. ಮಿತ್ರರೇ, ನಿಮಗೊಂದು ಪ್ರಶ್ನೆ ಬರ್ತಾ ಇದೆ. ಫಿನ್ಲ್ಯಾಂಡ್ ಇಷ್ಟೆಲ್ಲ ಮಾಡಿದ್ರೂ ಕೂಡ, ನ್ಯಾಟೋವನ್ನು
ಸೇರಿದ್ರೂ ಕೂಡ ರಷ್ಯಾ ಯಾಕೆ ಸುಮ್ಮನಿದೆ ಅಂತ. ಸದ್ಯ ಮಿತ್ರರೇ, ರಷ್ಯಾ ಯಾವ ಕಾರಣಕ್ಕೂ ಕೂಡ ಫಿನ್ಲ್ಯಾಂಡ್ ಮೇಲೆ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ರಷ್ಯಾ ಆರ್ಥಿಕವಾಗಿ ಜರ್ಜರಿತವಾಗ್ಬಿಟ್ಟಿದೆ. ಉಕ್ರೇನ್ ಯುದ್ಧವನ್ನು ರಷ್ಯಾ ಆರಂಭದಲ್ಲಿ ಲಘುವಾಗಿ ಪರಿಗಣಿಸಿತ್ತು. ನಮ್ಮದು ದೊಡ್ಡ ಸೈನ್ಯ, ನಮ್ಮ ಬಳಿಯಲ್ಲಿ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿದೆ, ನಾವು ಉಕ್ರೇನನ್ನು ಈಸಿಯಾಗಿ ಮಣಿಸಿಬಿಡ್ತೀವಿ ಅಂತ ರಷ್ಯಾ ಹೊರಟಿತ್ತು. ಆದರೆ ಮಿತ್ರರೇ, ಉಕ್ರೇನಲ್ಲಾಗಿದ್ದೇ ಬೇರೆ. ಉಕ್ರೇನ್ಗೆ ಪಾಶ್ಚಿಮಾತ್ಯರ ಸಪೋರ್ಟ್ ಸಿಕ್ತು. ಮುಖ್ಯವಾಗಿ ಅಮೆರಿಕ, ಜರ್ಮನಿ, ಫ್ರಾನ್ಸ್, UK ಈ ಎಲ್ಲ ದೇಶಗಳು ಕೂಡ ಉಕ್ರೇನ್ಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ನಿಂತುಬಿಟ್ವು. ಈ ಕಾರಣದಿಂದಾಗಿ ಉಕ್ರೇನ್ ಈಗಲೂ ಕೂಡ ಹೋರಾಟವನ್ನು ನಡೆಸ್ತಾ ಇದೆ. ರಷ್ಯಾಗೆ ಹಿನ್ನಡೆ ಆಗ್ತಾ ಇದೆ. ರಷ್ಯಾ ಉಕ್ರೇನ್ನಲ್ಲಿ ಇದುವರೆಗೆ ಸೋತಿಲ್ಲ, ಆದರೆ ಅವರಿಗೆ ಅಪಾರವಾದ ನಷ್ಟ ಆಗ್ತಾ ಇದೆ. ಯುದ್ಧದಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯುದ್ಧ ಆರಂಭವಾಗಿ ವರ್ಷ ಕಳೆದು ಹೋಗಿದೆ, ಈಗಲೂ ಕೂಡ ರಷ್ಯಾಗೆ ಸ್ಪಷ್ಟವಾದಂತಹ ಗೆಲುವು ಸಿಗ್ತಾ ಇಲ್ಲ. ಹೀಗಾಗಿ ಮಿತ್ರರೇ, ರಷ್ಯಾ ಒಂದು ರೀತಿಯಲ್ಲಿ ಬಸವಳೆದಿದೆ. ಇಂತಹ ಸಂದರ್ಭದಲ್ಲಿ ಫಿನ್ಲ್ಯಾಂಡ್ ಈಗ ನ್ಯಾಟೋವನ್ನು ಸೇರಿತು ಅಂತ ಹೇಳಿ ಅದರ ಮೇಲೆ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿ ರಷ್ಯಾ ಇಲ್ಲ. ಆರಂಭದಲ್ಲಿ ರಷ್ಯಾ ಧಮಕಿ ಹಾಕಿತ್ತು, ನೀವೇನಾದರೂ ನ್ಯಾಟೋವನ್ನು ಸೇರೋಕೆ ಹೋದರೆ ಉಕ್ರೇನ್ಗಾದಂತಹ ಸ್ಥಿತಿ ನಿಮಗೂ ಆಗುತ್ತೆ ಅಂತ. ಆದರೆ ಈಗ ಆ ರೀತಿಯಾಗಿ ಉಕ್ರೇನ್ ಮೇಲೆ ಯುದ್ಧ ಮಾಡದಂತೆ ಫಿನ್ಲ್ಯಾಂಡ್ ಮೇಲೆ ರಷ್ಯಾ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ಫಿನ್ಲ್ಯಾಂಡ್ ಆತುರಾತುರವಾಗಿ ನ್ಯಾಟೋವನ್ನು ಸೇರಿಕೊಂಡಿದೆ. ಮಿತ್ರರೇ, ಈ ಫಿನ್ಲ್ಯಾಂಡ್ ಇದೆಯಲ್ಲ, ಇದು ತುಂಬ ಶಾಂತಿಪ್ರಿಯವಾದಂತಹ ದೇಶ. ಇವರು ಯಾರ ಮೇಲೂ ಕೂಡ ಯುದ್ಧವನ್ನು ಮಾಡೋದಿಲ್ಲ. ಇವರು ಕೊನೆಯದಾಗಿ ಯುದ್ಧ ಮಾಡಿದ್ದು USSR ಮೇಲೆ. USSR ಜೊತೆಗೆ ಒಂದು ವಿಂಟರ್ ವಾರ್ ಆಗಿತ್ತು. ಆ ಸಂದರ್ಭದಲ್ಲಿ USSRಗೂ ಸಾಕಷ್ಟು ನಷ್ಟ ಆಗಿತ್ತು, ಫಿನ್ಲ್ಯಾಂಡ್ಗೂ ಕೂಡ ಸಾಕಷ್ಟು ನಷ್ಟ ಆಗಿತ್ತು. ಅದಾದ ನಂತರ ಫಿನ್ಲ್ಯಾಂಡ್ ಒಂದು ಶಾಂತಿಪ್ರಿಯ ದೇಶವಾಗಿ ಹೊರಹೊಮ್ಮಿತು. ಅವರು ಯುದ್ಧ ಮಾಡೋದನ್ನು ಕಂಪ್ಲೀಟಾಗಿ ಕೈಬಿಟ್ರು. ಮಿತ್ರರೇ, ಫಿನ್ಲ್ಯಾಂಡ್ ತನ್ನ ರಕ್ಷಣಾ ಬಜೆಟನ್ನು ತೀರಾ ಕಡಿಮೆ ಮಾಡಿತ್ತು. ಈ ದೇಶದಲ್ಲಿ ಸೇನೆಗಿಂತ ಜಾಸ್ತಿ ಹಣವನ್ನೇ ವೆಚ್ಚ ಮಾಡೋದಿಲ್ಲ. ಅವರು ದೊಡ್ಡ ಪ್ರಮಾಣದ ಸೇನೆಯನ್ನೇ ಹೊಂದಿಲ್ಲ. ಯಾಕೆ ಅಂತಂದರೆ ಯುದ್ಧವನ್ನೇ ಮಾಡೋದಿಲ್ಲ ಅಂತಾದಮೇಲೆ ನಮಗೆ ಸೇನೆ ಯಾಕೆ ಅಂತ. ಇಡೀ ದೇಶದಲ್ಲಿರುವಂತಹ ಜನಸಂಖ್ಯೆ ಕೇವಲ 55 ಲಕ್ಷ ಮಾತ್ರ. ಆದರೆ ಈ 55 ಲಕ್ಷ ಜನರು ಕೂಡ ವಿಶ್ವದಲ್ಲೇ ಅತ್ಯಂತ ಸುಖಿಗಳು. ವಿಶ್ವದ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ನಲ್ಲಿ ಫಿನ್ಲ್ಯಾಂಡ್ ನಂಬರ್ 1ನಲ್ಲಿ ಬರುತ್ತೆ. ವಿಶ್ವದಲ್ಲಿ ಅತ್ಯಂತ ಹ್ಯಾಪಿಯೆಸ್ಟ್ ಕಂಟ್ರಿ ಯಾವುದು ಕೇಳಿದ್ರೆ ಅದರಲ್ಲೂ ಕೂಡ ಫಿನ್ಲ್ಯಾಂಡ್ ನಂಬರ್ 1 ಬರುತ್ತೆ. ಅಂದರೆ ಈ ಫಿನ್ಲ್ಯಾಂಡ್ನಲ್ಲಿ ಅಷ್ಟೊಂದು ಶ್ರೀಮಂತಿಕೆ ಇದೆ, ಅಷ್ಟೊಂದು ಸುಖ ಜೀವನವನ್ನು ಇಲ್ಲಿನ ಜನ ನಡೆಸ್ತಾರೆ. ಯಾಕೆ ಅಂತಂದರೆ ಅವರು ಶಾಂತಿ ಪ್ರಿಯರು. ಅವರು ಕಟ್ಟುವಂತಹ ಟ್ಯಾಕ್ಸ್ ಇದೆಯಲ್ಲ, ಇದ್ಯಾವುದು ಕೂಡ ರಕ್ಷಣಾ ಬಜೆಟ್ಗೆ ಹೋಗೋದಿಲ್ಲ. ಅಲ್ಲಿ ಕ್ರೈಮ್ ರೇಟ್ ಕಡಿಮೆ ಮಾಡಬೇಕು ಅಂತ ಪೊಲೀಸರಿಗೆ ಅವರು ದುಡ್ಡು ಖರ್ಚು ಮಾಡೋದಿಲ್ಲ. ಯಾಕೆ ಅಂತಂದರೆ ಈ ದೇಶದಲ್ಲಿ ಕ್ರೈಮ್ ರೇಟ್ 0. ಅಲ್ಲಿ ಪೊಲೀಸಿಂಗ್ ಅವಶ್ಯಕತೆಯೇ ಇಲ್ಲ. ಹೀಗಾಗಿ ಮಿತ್ರರೇ, ಈ ಫಿನ್ಲ್ಯಾಂಡನ್ನು ಈ ಭೂಲೋಕದ ಸ್ವರ್ಗ ಅಂತ ಕರೆಯಲಾಗುತ್ತೆ. ಇಂತಹ ದೇಶ ತಟಸ್ಥವಾಗಿತ್ತು. ಇದರ ಸುತ್ತಮುತ್ತಲೂ ಇರುವಂತಹ ಎಲ್ಲ ದೇಶಗಳು ಕೂಡ ನ್ಯಾಟೋವನ್ನು ಸೇರಿಕೊಂಡಿದ್ವು. ಆದರೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ನ್ಯಾಟೋದ ಕಡೆಗೆ ಮುಖ ಮಾಡಿರಲಿಲ್ಲ. ನಾವು ತಟಸ್ಥವಾಗಿರ್ತೀವಿ, ನಾವು ಯುದ್ಧನೇ ಮಾಡೋದಿಲ್ಲ ಅಂತಂದಮೇಲೆ ನಮಗೆ ಶತ್ರುಗಳು ಎಲ್ಲಿರ್ತಾರೆ, ನಾವು ದೊಡ್ಡ ಸೇನೆಯನ್ನೇ ಹೊಂದಿಲ್ಲ ಅಂತಾದರೆ ನಮ್ಮ ಮೇಲೆ ಯಾರು ಯುದ್ಧಕ್ಕೆ ಬರ್ತಾರೆ, ಈ ರೀತಿಯ ಧೋರಣೆಯನ್ನು ಈ ಎರಡೂ ದೇಶಗಳು ಇಟ್ಕೊಂಡಿದ್ವು. ಆದರೆ ಮಿತ್ರರೇ, ಉಕ್ರೇನ್ ಮೇಲೆ ಯಾವಾಗ ರಷ್ಯಾ ಯುದ್ಧ ಮಾಡ್ತೋ ಈ ದೇಶದಲ್ಲಿ ಭಯ ಶುರುವಾಯಿತು. ಇಲ್ಲಿನ ಜನರಿಗೆ ಅಭದ್ರತೆ ಕಾಡೋದಕ್ಕೆ ಶುರುವಾಯಿತು. ಈ ಹಿಂದೆ ವಿಂಟರ್ ವಾರ್ ಆಗಿತ್ತು. ಸೋವಿಯತ್ ಯೂನಿಯನ್ ಇದ್ದಂತಹ ಸಂದರ್ಭದಲ್ಲಿ ವಿಂಟರ್ ವಾರ್ ಆಗಿತ್ತು. ಈಗ ಮತ್ತೊಮ್ಮೆ ರಷ್ಯಾ ನಮ್ಮ ಮೇಲೂ ಕೂಡ ಯುದ್ಧ ಮಾಡಬಹುದು. ಆಗ ನಾವು ಯಾವುದೇ ರೀತಿಯಲ್ಲೂ ಕೂಡ ರಷ್ಯಾವನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ರಷ್ಯಾ ಒಂದು ದೈತ್ಯ ಶಕ್ತಿ, ನಮ್ಮ ಬಳಿಯಲ್ಲಿ ದೊಡ್ಡ ಸೇನೆಯೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ರಷ್ಯಾವನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದಕ್ಕೆ ಪರಿಹಾರ ನ್ಯಾಟೋ ಒಂದೇ, ಹೀಗಂತ ಅಲ್ಲಿನ ಜನರಿಗೆ ಅನಿಸೋದಕ್ಕೆ ಶುರುವಾಯಿತು. ನಿರಂತರವಾಗಿ ಅಲ್ಲಿನ ಜನ ಸರ್ಕಾರದ ಮೇಲೆ ಒತ್ತಡ ಹೇರಿ ನ್ಯಾಟೋವನ್ನು ಸೇರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಿತ್ರರೇ, ಇದರಲ್ಲಿ ಅಮೆರಿಕ ಕುತಂತ್ರ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಯಾವಾಗ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರ್ತೋ ಅಮೆರಿಕ ಫಿನ್ಲ್ಯಾಂಡ್ಗೆ ಸಾಕಷ್ಟು ಆಫರ್ ಮಾಡೋದಕ್ಕೆ ಶುರು ಮಾಡ್ತು. ನೋಡಿ, ರಷ್ಯಾ ಯುದ್ಧ ಮಾಡ್ತಾ ಇದೆ, ಉಕ್ರೇನ್ಗೆ ಬಹಳ ಕೆಟ್ಟ ಸ್ಥಿತಿ ಬಂದಿದೆ, ನಾಳೆ ನಿಮಗೂ ಕೂಡ ಆಗುತ್ತೆ, ನೀವು ಆದಷ್ಟು ಬೇಗ ನ್ಯಾಟೋವನ್ನು ಸೇರಿಕೊಳ್ಳಿ, ನಾವೆಲ್ಲ ನಿಮ್ಮ ಹೆಲ್ಪಿಗೆ ಬರ್ತೀವಿ, ನೀವು ನ್ಯಾಟೋದ ಸದಸ್ಯ ದೇಶ ಆಗುವ ಮೂಲಕ ನಿಮ್ಮ ದೇಶದಲ್ಲಿ ಒಂದು ಭದ್ರತೆ ಇರುತ್ತೆ, ನಿಮ್ಮ ಜನರಿಗೆ ರಕ್ಷಣೆ ಇರುತ್ತೆ ಅಂತ ಅಮೆರಿಕ ಕೂಡ ಚೂ ಬಿಡೋದಕ್ಕೆ ಶುರು ಮಾಡ್ತು. ಹೀಗಾಗಿ ಮಿತ್ರರೇ, 2022 ಮೇನಲ್ಲಿ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಎರಡೂ ದೇಶಗಳು ಕೂಡ ನ್ಯಾಟೋದ ಸದಸ್ಯತ್ವಕ್ಕೆ ಅರ್ಜಿ ಹಾಕಿದ್ವು. ಆದರೆ ಇದಕ್ಕೆ ಟರ್ಕಿ ಆರಂಭದಲ್ಲಿ ವಿರೋಧ ಮಾಡಿತ್ತು. ಟರ್ಕಿ ಕೂಡ ನ್ಯಾಟೋದ ಸದಸ್ಯ ದೇಶ. ಟರ್ಕಿ ತೀವ್ರತರವಾಗಿ ವಿರೋಧ ಮಾಡಿದ್ರಿಂದಾಗಿ ಫಿನ್ಲ್ಯಾಂಡ್ ನ್ಯಾಟೋವನ್ನು ಸೇರೋದು ಸಾಕಷ್ಟು ವಿಳಂಬ ಆಯಿತು. ಟರ್ಕಿ ಈಗಲೂ ಕೂಡ ಸ್ವೀಡನ್ ದೇಶ ನ್ಯಾಟೋವನ್ನು ಸೇರೋದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಹೀಗಾಗಿ ಸ್ವೀಡನ್ ದೇಶ ಇನ್ನೂ ಕೂಡ ಹೋಲ್ಡ್ನಲ್ಲಿದೆ. ಇವತ್ತೆಲ್ಲ ನಾಳೆ ಸ್ವೀಡನ್ ಕೂಡ ನ್ಯಾಟೋದ ಸದಸ್ಯ ದೇಶ ಆಗಬಹುದು. ಆದರೆ ಮಿತ್ರರೇ, ಸ್ವೀಡನ್ ರಷ್ಯಾದೊಂದಿಗೆ ಗಡಿ ಹಂಚಿಕೊಂಡಿಲ್ಲ. ಗಡಿ ಹಂಚಿಕೊಂಡಿರುವಂತಹದ್ದು ಫಿನ್ಲ್ಯಾಂಡ್ ಮಾತ್ರ. ಮಿತ್ರರೇ, ಇದನ್ನೆಲ್ಲ ನೋಡಿದಂತಹ ವಿಶ್ಲೇಷಕರು ಏನು ಹೇಳ್ತಿದ್ದಾರೆ ಅಂತಂದರೆ, ಇದು ಪುತಿನ್ಗಾದಂತಹ ಹಿನ್ನಡೆ. ಪುತಿನ್ ಈಗ ಮೊದಲಿನ ಶಕ್ತಿಯನ್ನು ಉಳಿಸ್ಕೊಂಡಿಲ್ಲ. ಪುತಿನ್ ಧಮ್ಕಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೆಲೆ ಇಲ್ಲ. ಫಿನ್ಲ್ಯಾಂಡ್ ಅಂತಹ ಒಂದು ದೇಶವೂ ಕೂಡ ಇವತ್ತು ನ್ಯಾಟೋದ ಸದಸ್ಯ ದೇಶವಾಗಿದೆ. ಮುಂದಿನ ದಿನಗಳಲ್ಲಿ ಉಕ್ರೇನ್ ಕೂಡ ನ್ಯಾಟೋದ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ. ಈ ಮೂಲಕವಾಗಿ ರಷ್ಯಾದ ಮನೆ ಬಾಗಿಲಿಗೆ ನ್ಯಾಟೋ ಪಡೆಗಳು ಬಂದು ನಿಲ್ತಾರೆ. ಹೀಗಂತ ಮಿತ್ರರೇ, ಅಂತಾರಾಷ್ಟ್ರೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಿದ್ದಾರೆ.
ಆದರೆ ರಷ್ಯಾ ಮಾತ್ರ ಬೇರೆ ಇದ್ದೇ ಮಾತನ್ನು ಹೇಳ್ತಾ ಇದೆ. ಫಿನ್ಲ್ಯಾಂಡ್ ಅತ್ಯಂತ ತಪ್ಪು ನಿರ್ಧಾರವನ್ನು ಮಾಡಿದೆ. ಇದರ ಬೆಲೆಯನ್ನು ಫಿನ್ಲ್ಯಾಂಡ್ ತೆರಬೇಕಾಗುತ್ತೆ. ರಷ್ಯಾದ ಪಡೆಗಳು ಫಿನ್ಲ್ಯಾಂಡ್ ಗಡಿಗೆ ಬಂದು ನಿಲ್ತಾರೆ. ಒಂದು ವೇಳೆ ಫಿನ್ಲ್ಯಾಂಡ್ನಲ್ಲಿ ಏನಾದರೂ ಈ ನ್ಯಾಟೋ ಪಡೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೆ ಆದರೆ ರಷ್ಯಾ ಪಡೆಗಳು ಫಿನ್ಲ್ಯಾಂಡ್ ಗಡಿಗೆ ಬಂದು ನಿಲ್ತಾರೆ. ಹೀಗಂತ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ. ಅಂದರೆ ಫಿನ್ಲ್ಯಾಂಡ್ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ರಷ್ಯಾ ರವಾನಿಸಿದೆ. ಒಟ್ಟಿನಲ್ಲಿ ಮಿತ್ರರೇ, ಈ ಬೆಳವಣಿಗೆ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಒಂಥರ ಇದು ಉಕ್ರೇನ್ಗೆ ಬೂಸ್ಟನ್ನು ಕೊಟ್ಟರೆ, ಇನ್ನೊಂದು ಕಡೆಯಲ್ಲಿ ರಷ್ಯಾವನ್ನು ಇನ್ನಷ್ಟು ಕೆಣಕುವಂತೆ ಮಾಡಿದೆ. ರಷ್ಯಾ ಮುಂದೆ ಏನು ಮಾಡುತ್ತೆ ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ. ಇದಿಷ್ಟು ಮಿತ್ರರೇ, ಫಿನ್ಲ್ಯಾಂಡ್ ನ್ಯಾಟೋದ ಸದಸ್ಯತ್ವವನ್ನು ಪಡೆದುಕೊಂಡಿದ್ದು ಇದರಿಂದ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಪರಿಣಾಮ ಆಗಬಹುದು, ರಷ್ಯಾಗಿದು ಹಿನ್ನಡೆ ಹೇಗೆ ಅನ್ನುವ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.